ನಮಸ್ಕಾರ ವೀಕ್ಷಕರೇ, BMTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮುರುಗೇಂದ್ರ ಶಿವಯೋಗಿಗಳ ಜಯಂತಿ ಉದ್ಘಾಟಿಸಿದ ಎಂಬಿ ಪಾಟೀಲ್. ಸುಕ್ಷೇತ್ರ ಶ್ರೀ ಗಚ್ಚಿನ ಮಠದಲ್ಲಿ ರಾಷ್ಟ್ರೀಯ ಬಸವತತ್ವ ಪರಿಷತ್ತಿನ ಸಹಯೋಗದಲ್ಲಿ ನಡೆದ ಬಸವೋತ್ಸವ ಹಾಗೂ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಸವಾದಿ ಶರಣರು ತಮ್ಮ ವಚನ ಸಾಹಿತ್ಯದ ಮೂಲಕ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿ ಕ್ರಾಂತಿಯನ್ನು ಸಾರಿದರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಠಾಧೀಶರು ಮತ್ತು ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಹೊಸದುರ್ಗದ ಪಂಚಲಿಂಗ ಮಹಾಸಂಸ್ಥಾನದ ಪರಮ ಪೂಜ್ಯ ಶ್ರೀಗಳಾದಂತಹ ಶ್ರೀ ಶಾಂತಿವೀರ ಮಹಾಸ್ವಾಮಿಗಳ ಸಲ್ಲಿಸಿ ಇವತ್ತು ಇನ್ನೋರ್ವ ಶ್ರೀಗಳು ಚಿತ್ರದುರ್ಗದ ಗೋವಿಂದಮಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮಾದರಾಚನೆಯ ಶ್ರೀಗಳ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯ ಧಾರವಾಡದ ಮುರುಘಾಮಠದ ಪ್ರಮುಖ ಪೂಜ್ಯ ಶ್ರೀಗಳ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಶಿವಬಸವ ಮಹಾಸ್ವಾಮಿಗಳ ಪಾದಗಳನ್ನು ನಮನಗಳನ್ನು ಸಲ್ಲಿಸಿ ಎಲ್ಲ ಪೂಜ್ಯಗಳ ಶ್ರೀಗಳ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ವಿಜಯನಗರದ ಶಾಸಕರು, ಮಾಜಿ ಸಚಿವರು, ಹಿರಿಯರು, ಆತ್ಮೀಯರಾದಂತಹ ಶ್ರೀ ಎನ್ ಕೃಷ್ಣಪ್ಪನವರೇ, ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು, ಜನಪ್ರಿಯ ನಾಯಕರು, ಆತ್ಮೀಯರಾದಂತಹ ಶ್ರೀ ಸಂತೋಷ್ ಕಾಳ್ ಅವರೇ, ಹರಪನಹಳ್ಳಿಯ ಶಾಸಕರಾದಂತಹ ಸಹೋದರಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನವರೇ, ಮಾಜಿ ಶಾಸಕರಾದಂತಹ ಶ್ರೀ ಇ ಕೃಷ್ಣಪ್ಪನವರೇ, ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಆತ್ಮೀಯರಾದಂತಹ ಶ್ರೀ ಪುಟ್ಟರಾಜು ಅವರೇ, ಶ್ರೀ ನಾಗರಾಜ್ ಅವರೇ, ಶ್ರೀ ಡಿ.ಜಿ. ಅರುಣ್ ಕುಮಾರ್ ಅವರ ವೇದಿಕೆ ಎಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಯರು, ತಾಯಂದಿರು, ಸಹೋದರ ಮಾಧ್ಯಮ ಸ್ನೇಹಿತರು, ಆಧುನಿಕ ಮುರುಗೇಂದ್ರ ಶಿವಯೋಗಿಗಳ ತೊಳೆನೇ ಒಂದು ಸಮಸ್ಯೆ ಆಗಿರ್ತದೆ. ಬಹಳಷ್ಟು ನಮ್ಮ ಪೂಜ್ಯರಿಗೆ ನಾವು ಶಿವಯೋಗಿಗಳಂತೇವೆ. ಆದ್ರೆ ಹತ್ತನೇ ಮುರುಗೇಂದ್ರ ಸ್ವಾಮಿಗಳಿಗೆ ಬಹುಶಃ ಮುರುಗೇಂದ್ರ ಶಿವಯೋಗಿಗಳ ಅಂತಲೇ ಒಂದು ಶಿವಯೋಗಿಗಳ ಅಂತಲೇ ಹತ್ತನೇ ಮುರುಗೇಂದ್ರ ಸ್ವಾಮಿಗಳು ಅಂತ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ, ಬಸವನಾಡಿನ ಇತಿಹಾಸದಲ್ಲಿ ಹತ್ತನೇ ಮುರುಗೇಂದ್ರ ಸ್ವಾಮಿಗಳು ಅಪ್ಪಟ ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡು ಚಾಚು ತಪ್ಪದೆ ಪಾಲಿಸಿದವರು ಯಾರಾದ್ರೂ ಯಾಕಂದ್ರೆ ನಾವು ಸಮಾನತೆ ಬಗ್ಗೆ ಮಾತನಾಡ್ತೀವಿ, ಅಸ್ಪೃಶ್ಯತೆ ಬಗ್ಗೆ ಮಾತನಾಡ್ತೀವಿ, ಬಹಳಷ್ಟು ವಿಚಾರಗಳನ್ನ ಬಸವ ತತ್ವದಲ್ಲಿ ಸಾಮಾಜಿಕ ನ್ಯಾಯವನ್ನು ಮಾತನಾಡ್ತೀವಿ. ಆದ್ರೆ ಆಚರಣೆ ತರುವಾಗ ಎಲ್ಲೋ ಒಂದು ಕಡೆ ಇವತ್ತು ಹಿಂಜರುವಂತಹ ಪರಿಸ್ಥಿತಿಯನ್ನು ಬಹಳಷ್ಟು ನಾವು ಕಂಡಿದ್ದೀವಿ. ಆದ್ರೆ ಹತ್ತನೇ ಮುರುಗೇಂದ್ರ ಶಿವಯೋಗಿಗಳು ಅಂದು ಹಳ್ಳಿಕರ ಮಂಜಪ್ಪನವರಿಗೆ ಪೂರ್ವ
ಸಂತರಿಗೆ ದೀಕ್ಷೆ ಕೊಡೋ ಲಿಂಗ ದೀಕ್ಷೆ ಕೊಡೋ ಮೂಲಕ ಇವತ್ತು ಬಸವ ತತ್ವದ ಸಿದ್ಧಾಂತವನ್ನ ಇವತ್ತು ಸೇರಿಸಿದವರು ಅಂತಂದ್ರೆ ಇವತ್ತು ಅದನ್ನೇ ಮುರುಗೇಂದ್ರ ಶ್ರೀಗಳು ತೃತೀಯ ಯೋಗಿ ಮಾಡಿಕೊಡ್ತಾರೆ. ಇವತ್ತು ಕರ್ನಾಟಕದ ಗಾಂಧಿಯಾಗಿ ಹಳ್ಳಿಕರ ಮಂಜಪ್ಪನವರು, ಇವತ್ತು ಅವರು ಧಾರವಾಡದ ಮುತ್ತುಜಪ್ಪನವರು ಬಸವ ಜಯಂತಿ ಆಚರಣೆಗಳನ್ನು ಚೆನ್ನಾಗಿ ಮಾರ್ಗಂಗಾದ ತಿಲಕ್ನವ್ರ ಬಗ್ಗೆನೂ ಕೂಡ ಅವರಿಗೆ ಸ್ವತಂತ್ರ ಪೂರ್ವದಲ್ಲಿ ಅವರ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಅವರ ಮಾರ್ಗದರ್ಶನವನ್ನ ಮುರುಗೇಂದ್ರ ಶ್ರೀಗಳ ಮಾರ್ಗದರ್ಶನ ಪಡ್ಕೊಂಡಂತವ್ರು. ಇದೀಗ ಮೋದಿ ಮಠದ ಶ್ರೀಗಳು ಹೇಳಿದ್ರು ಮಾತನಾಡುವಾಗ, ಬಾಲಗಂಗಾಧರ ತಿಲಕ್ ನಮ್ಮ ತಿಲಕ್ ಅವರನ್ನು ಕೇಳ್ತಾರೆ, ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅನ್ನುವ ವಿಚಾರವನ್ನ ಅವ್ರಿಗೆ ಕೇಳಿದಾಗ ಸ್ವಾತಂತ್ರ್ಯ ಸಿಗ್ತದಂದ್ರ ಫಲವನ್ನು ಇವತ್ತು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಮಾತ್ರ ಕೂಡ ಹೇಳಿರ್ತಾರೆ. ನನಗೂ ಕೂಡ ಸ್ವಲ್ಪ ನನ್ನ ಕುಟುಂಬ ಮತ್ತು ಅಥಣಿ ಮುರುಗೇಂದ್ರರ ಶಿವಯೋಗಿಗಳ ಒಂದು ಬಹಳ ಸಂಬಂಧವನ್ನು ನಾ ಯಾವಾಗಲೂ ಕೂಡ ಹೇಳ್ತಿದ್ದೇನೆ. ನಮ್ಮ ವಂಶಸ್ಥರಾದಂಥ ಸತ್ಸಂಗ ಲಿಂಗರಾಜರು ದೊಡ್ಡ ಸಂಸ್ಥಾನವನ್ನು ನಡೆಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಆಗುದಿಲ್ಲ ಅಂತ ಹೇಳಿ ಒಂದು ಹೊರಗಡೆಯಿಂದ ತಿರುವಂತ ಸಂದರ್ಭದಲ್ಲಿ 6 ಬಾರಿ ಮದುವೆಯಾಗಿ ಒಂದು ಸಲ ಒಂದು ಮಗು ಹುಟ್ಟುತ್ತದೆ. ಅದು ಬಹಳ ದಿವಸ ಕೆಲವೇ ತಿಂಗಳಲ್ಲಿ ಒಂದು ದಿವಸ ಅದು ಸಾವನ್ನಪ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ಅಥಣಿ ಮುರುಗೇಂದ್ರ ಶಿವಯೋಗಿಗಳಿಗೆ ಮತ್ತು ಅವರು ಕೇಳ್ಕೊಂಡಾಗ ಆ ದುಃಖದಲ್ಲಿ ಹೇಳಿದ್ರು, ಇಡೀ ಸಮಾಜದ ಮಕ್ಕಳಿದ್ದಾಗ ಮಕ್ಕಳ ಬಗ್ಗೆ ಯಾಕೆ ಗೊತ್ತಿಲ್ಲ, ಸಮಸ್ತ ಆಸ್ತಿಯನ್ನ ಇವತ್ತು ದಿವಸ ಸಮಾಜ ಸಲುವಾಗಿ ನೀನು ತ್ಯಾಗ ಮಾಡು, ದಾನ ಮಾಡು ಅಂತ ಹೇಳಿ ಪ್ರೇರಣೆ ಕೊಟ್ಟಂತವರು ಇವತ್ತು ಅಥಣಿ ಮುರುಗೇಂದ್ರ ಶಿವಯೋಗಿ. ಅದರಿಂದ ಇವತ್ತು ಸತ್ಸಂಗಿ ಟ್ರಸ್ಟ್ ಆಯಿತು. ಆ ಲಿಂಗರಾಜ ಫಂಡ್ನಿಂದ ಡಿ ಜಯಂತಿಯವರು, SR ಬೊಮ್ಮಾಯಿ ಅವರು, SR ಕಟ್ಟಿಯವರು, ರತ್ನಪ್ಪಣ್ಣ ಕುಂಬಾರವರು, DC ಪಾವತಿಯವರು, ಮಳಿ ಮತ್ತವರು, ಈಗ ಅನೇಕರು ದಿವಸ ಆ ಒಂದು ಲಿಂಗರಾಜ ಫಂಡ್ನಿಂದ ಒಂದು ದಿವಸ ಶಿಕ್ಷಣ ಪಡೆದುಕೊಂಡು ಇದು ಮಾಡುವಂಥದ್ದು. ಇದೆಲ್ಲ ಕಾರಣಕ್ಕಂತಂದ್ರೆ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಇದೆಲ್ಲ ಮಾಡಲಿಕ್ಕೆ ಒಂದ್ ಕಡೆ ಹಾಂಗಲ್ ಕುಮಾರಸ್ವಾಮಿಗಳು, ಇನ್ನೊಂದು ಕಡೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂಥವ್ರು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಬಗ್ಗು ಹೊರಕಟ್ಟಿಯವರಿಗೆ ಮತ್ತು ಅಪ್ಪುಗಳಿಗೆ ಕೂಡ ಬಹಳಷ್ಟು ಸಂಬಂಧ, ಬದನಾಳು ಶಿವಯೋಗಿಗಳು ಕೂಡ ಬಹಳಷ್ಟು ಸಂಬಂಧ ಇರುತ್ತೆ. BLD ಸಂಸ್ಥೆಯ ಒಂದು ಅಧ್ಯಕ್ಷನಾಗಿ ಇವತ್ತು ಬಗ್ಗು ಹೊರಕಟ್ಟಿಯವರು ವಚನ ಪಿತಾಮ ಸಮಗ್ರ ವಚನಕಾರರಿಗೆ ಬಹುಶಃ ಬಗ್ಗು ಹೊರಕಟ್ಟಿಯವರು ಇರ್ತಿದ್ರೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಮೇಲೆ ಕೊಂಡುವಂತ ಪ್ರಸಂಗ ಬರ್ತಿದ್ರು. ಬಗ್ಗು ಹೊರಕಟ್ಟಿಯವರಿಗಿಂತ ಅವರು ಸಂಶೋಧನೆ ಮಾಡಿ ವಚನವನ್ನ ಎಲ್ಲಿ ಜಗಲಿ ಬಲ್ಲಿ ಬಿದ್ದಿತ್ತು, ಮಠಗಳಲ್ಲಿ ಬಿದ್ದಿತ್ತು, ಕೆರೆನೆ ಅಂಗಡಿಯಲ್ಲಿ ಬಿದ್ದಿತ್ತು, APMCಯಲ್ಲಿ ಬಿದ್ದಿತ್ತು, ತಮ್ಮ ಮನೆ ಮಠ ಮಾರಾಟ ಮಾಡಿಕೊಂಡು ಅದನ್ನು ಸಂಗ್ರಹಣೆ ಮಾಡಿ ಶರಣರನ್ನ ಕಟ್ಟಿ ತಂದವ. ಮುಂಚಿತವಾಗಿ ಮುಂಚಿತ ಕೇವಲ 50 ಮಂದಿ ವಚನಕಾರರು ಇವತ್ತು ಸಮಗ್ರ ವಚನಕಾರರನ್ನ ಬೆಳಕಿಗೆ ತಂದವರು ಬಸವಣ್ಣವ್ರನ್ನ ಕಾಣಬೇಕಾದ್ರೆ ಅವ್ರಿಗೂ ಕೂಡ ಒಂದು ಅನನ್ಯವಾದ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಇರುವಂತದ್ದು ಮಾರ್ಗದರ್ಶಕರು ಕೂಡ ಸ್ಮರಿಸಿ ಇವತ್ತು ಬೀಳೂರು ನಮ್ಮ ಗೃಹಬಸವ ಸ್ವಾಮಿಗಳು ಕೂಡ ನಮ್ಮ BV ಸಂಘದ ಸಂಸ್ಥಾಪಕರು, ಅವ್ರ ಜೊತೆಲೂ ಕೂಡ ಒಂದು ಬಹಳವಾದ ಅನನ್ಯ ಸಂಬಂಧವನ್ನ ಮಾರ್ಗದರ್ಶನ ಮಾಡಿರುವಂತವ್ರು. ಹೀಗೆ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಬಹಳ ದೊಡ್ಡ ಈ ನಮ್ಮ ಬಸವ ತತ್ವದ ಇತಿಹಾಸದಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಿವಯೋಗಿಗಳಾಗಿದ್ದು ಬಹಳಷ್ಟು ಜನರ ಬಾಳಿಗೆ ಬೆಳಕಾಗಿ ಮಾರ್ಗದರ್ಶನ ಮಾಡಿದಂತಹ ಶಿವಯೋಗಿಗಳ ಇವತ್ತು ಪರಿಚಯ ಬೆಂಗಳೂರಲ್ಲಿ ಆಗ್ಬೇಕು ಅಂತ ಹೇಳಿ ಇವತ್ತು ಪೂಜ್ಯರೆಲ್ಲರೂ ಕೂಡಿ ವಿಶೇಷವಾಗಿ ನಮ್ಮ ಶಿವಬಸವ ಮಹಾಸ್ವಾಮೀಜಿಯವರು ಇವತ್ತು ಅಥಣಿಯ ನಮ್ಮ ದಕ್ಷಿಣ ಮಠದ ಪೂಜ್ಯ ಶ್ರೀಗಳು, ದಕ್ಷಿಣ ಮಠ ಅವರ ಮುರುಗೇಂದ್ರ ಶಿವಯೋಗಿಗಳ ಮೂಲ ಮಠ ಅದು. ಇಲ್ಲಿ ಬಂದು ಬೆಂಗಳೂರಿನ ಜನರಿಗೂ ಕೂಡ ನಮ್ಮ ಹಿರಿಯರ, ನಮ್ಮ ಸಮಾಜದ ಸಲುವಾಗಿ, ಬಸವ ತತ್ವದ ಸಲುವಾಗಿ ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಸ್ಮರಿಸುವಂತ ಕಾರ್ಯಕ್ರಮ ಇದು. ಇದಕ್ಕೆ
ಇದಕ್ಕೆ ನಮ್ಮ ನೇತೃತ್ವ ವಹಿಸಿಕೊಂಡು ನಮ್ಮ ಶಾಸಕರಾದಂತಹ ಮಾಜಿ ಸಚಿವರಾದಂತಹ ಕೃಷ್ಣಪ್ಪನವರು ಈ ಕಾರ್ಯಕ್ರಮವನ್ನು ವಿಜಯನಗರದಲ್ಲಿ ಆಚರಣೆ ಮಾಡಲಿಕ್ಕೆ ಆಸ್ಪದ ಕೊಟ್ಟು ಅವ್ರನ್ನ ಪರಿಚಯಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಅದರಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಬಹಳ ಜನಪ್ರಿಯ ನಾಯಕರು. ಯಾವಾಗಲೂ ಕೂಡ ಅವರು ಇವತ್ತು ಛತ್ರಪತಿ ಶಿವಾಜಿ ವಂಶಸ್ಥರಾಗಿದ್ರು ಕೂಡ ಇವತ್ತು ಅದೇ ರೀತಿ ಬಸವಣ್ಣವರ ಬಗ್ಗೆ ಅಪಾರವಾದಂತಹ ಒಂದು ಕಾರ್ಯನ ಪದ್ಧತಿ ಹೊಂದಿರುವಂತವರು. ನಾವು ಮತಕ್ಷೇತ್ರ ಹೋದಾಗ ನಮ್ಗಿಂತ ಜಾಸ್ತಿ ಲಿಂಗಾಯತರು ಸಂತೋಷ್ ಲಾಡ್ ಅವ್ರ ಅಂತಿರ್ತಾರೆ. ಅಷ್ಟು ಇವತ್ತು ಸಹ ಇವತ್ತು ಬಸವ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡವರು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡು ಇವತ್ತು ಒಬ್ಬ ಕಾರ್ಮಿಕ ಸಚಿವರಾಗಿ ಅವರ ದೊಡ್ಡ ಇವತ್ತು ಸಹ ಗಣಿ ಉದ್ಯಮಗಳು ಇವತ್ತು ಸಹ ಮಾಲೀಕರು ಇವತ್ತು ಅವರಿಗೆ ಲೇಬರ್ ಖಾತೆ ಕೊಟ್ಟ ನಾವೇ ವಿಚಾರ ಮಾಡ್ತಿದ್ವಿ, ಏನಪ್ಪ ಒಮ್ಮೆ ಮಾಲೀಕರು ಇವತ್ತು ಸಹ ಇವತ್ತು ಲೇಬರ್ ಮಂತ್ರಿಗಳಾಗಿದ್ದಾರೆ, ಕಾರ್ಮಿಕರ ಮಂತ್ರಿ ಆಗಿದ್ದಾರೆ. ಆದ್ರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಕಾರ್ಮಿಕ ಸಚಿವರಾಗಿರುವುದು ಸಹ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಪಡಿಸುವ ಕೆಲಸ ಯಾರು ಮಾಡಿದ್ರೆ ಬಸವತತ್ವರೇ ಕಾಯಕ ಮತ್ತು ಪ್ರತಿಯೊಬ್ಬ ನೊಂದಿತರ ಶೋಷಿತರ ಬಗೆಯಾಗಿ ಸಹ ಸಂತೋಷ್ ಲಾಡ್ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಬಂದು ಗೌರವ ಮಾಡಿದ್ದಾರೆ. ಇವತ್ತು ನಮ್ಮ ಪುಟ್ಟರಾಜು ಅವರು, ಮಲ್ಲಿಕಾರ್ಜುನ ಅವರು, ಇನ್ನೂ ಅನೇಕರು ಬಹಳಷ್ಟು ಜನ ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಮಾಡಿ ಹದಿನೈದು ಇದನ್ನ ಸ್ಮರಣೆ ಮಾಡುವಂತಹದ್ದು ಈ ಬಸವೋತ್ಸವ ಕಾರ್ಯಕ್ರಮಕ್ಕೆ ಸಹಾಯವನ್ನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರ ಎಲ್ಲರಿಗೂ ಕೂಡ ಅಭಿನಂದಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಸಹ ಆಗ್ಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮಧ್ಯೆ ಬಹಳಷ್ಟು ಇವತ್ತು ಸಹ ಏನು ಗ್ಯಾಪ್ ಇದೆ. ಯಾಕಂದ್ರೆ ನಮ್ಮ ಅಲ್ಲಿರುವಂತಹ ಕಲಕತ್ತಿಯವರ ಬಗ್ಗೆ ಆಗಲಿ, ಇವತ್ತು ಹರಟ ಆಗಲಿ, ಸಸ್ಯಗಳಿಂದ ಬಗ್ಗೆ ಆಗಲಿ, ಕಲಕತ್ತಿಯವರ ಆಗಲಿ, ಪದ್ಮನಾಭ ಬಗ್ಗೆ ಆಗಲಿ, ನಮ್ಮ ರಾಜ ಲಕ್ಷ್ಮಣಗೌಡರ ಬಗ್ಗೆ ಆಗಲಿ, ಸಿದ್ದಪ್ಪ ಕಂಬಳಿಯವರ ಬಗ್ಗೆ ಈ ಅನೇಕ ಸಹ ಬಗ್ಗೆ ಇಲ್ಲಿ ಕೃಷ್ಣಪ್ರಭ ಪಕ್ಷ ಇಲ್ಲ. ಆ ಕಾರ್ಯಕ್ರಮಕ್ಕೆ ಇವತ್ತು ಪ್ರಥಮವಾಗಿ ನೀವು ನಡೆಯಿರಿ, ನಾವು ಕೆಲಸ ಮಾಡಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಪರಮ ಪೂಜ್ಯ ಅಗ್ನಿ ಮುರುಗೇಂದ್ರ ಶಿವಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಿ ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಅಂದ್ರೆ ಇವತ್ತು ಬಹಳಷ್ಟು ನೆರವೇರದ ಕಾರ್ಯಕ್ರಮಗಳಿಂದ ಅವರು ಬಹಳಷ್ಟು ಆಯಾಸ ಆಗಿದ್ದರಿಂದ ಅನಿವಾರ್ಯವಾಗಿ ಸಹ ಈ ಕಾರ್ಯಕ್ರಮ ಬರಬೇಕಾಗಿಲ್ಲ. ಅವ್ರ ಪರವಾಗಿಯೂ ಕೂಡ ನಾವು ಸಂತೋಷ್ ಲಾಡ್ ಅವರೆಲ್ಲರೂ ತಿಳಿಸಿದ್ವಿ. ಮತ್ತೊಮ್ಮೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇವತ್ತು ಅದನ್ನೆಯ ಶಿವಯೋಗಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದ ಮಾತನ್ನು ಹೇಳಿದ ಮಾತಿಗೆ ಮಾಡ್ತಾರೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BMTV ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BMTV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಈ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ. ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ.